ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ. ಹೆಣ್ಣು ಎಂದರೇನು? ಮುಟ್ಟಿದರೆ ಈ ಜನ ತಮ್ಮ ಹುಟ್ಟಿನ ಮೂಲವನ್ನೇ ಮರೆತಿಗರು. ಹೆಣ್ಣಿನ ಎದೆ ನೋಡಿ ಕಣ್ಣು ಮಿಟುಕಿಸುವ ಈ ಜನ ಹೆಣ್ಣಿನ ಎದೆ ಹಾಲು ಕುಡಿದು ಬೆಳೆದಿದ್ದು ಮರೆತಿಗರು. ಹೆಣ್ಣಿನ ಕೈ ಎಳೆದಾಡಿ ಚುಡಾಯಿಸುವ ಈ ಜನ ಹೆಣ್ಣಿನ ಮಮತೆಯ ಕೈ ತುತ್ತು ತಿಂದು ತೇಗಿದ್ದನ್ನು ಮರೆತಿಗರು. ಹೆಣ್ಣನ್ನು ಮಲಗುವುದಕ್ಕೆ ಬಯಸುವ ಈ ಜನ ಹೆಣ್ಣಿನ ಮಡಿಲಲ್ಲಿ ಮಗುವಾಗಿದ್ದನ್ನು ಮರೆತಿಗರು. ಹೆಣ್ಣಿನ ಸೌಂದರ್ಯವನ್ನು ನೋಡಿ ಮಾರು ಹೋಗುವ ಈ ಜನ ಹೆಣ್ಣಿನ ಸಾಲಿನ ಹೆರಿಗೆ ನೋವಿನಲ್ಲಿ ಹುಟ್ಟಿದ್ದನ್ನು ಮರೆತಿಗರು. ಹೆಣ್ಣನ್ನು ಮದುವೆಯಾದ ಮೇಲೆ ದಾಸಿಯಂತೆ ಬಳಸಿದ್ದನು ಈ ದಿನ ಹೆಣ್ಣಿನ ತ್ಯಾಗವನ್ನು ತನ್ನ ತಾಯಿಯಾಗಿ ಜೀವನವನ್ನೇ ಮರೆತಿಗರು. ಹೆಣ್ಣನ್ನು ಸುಖ ಸಂಸಾರದ ಕಣ್ಣು ಎನ್ನುವ ಈ ಜನ ಹೆಣ್ಣಿನ ಮಾನಸಿಕ ದೈಹಿಕ ಸಮಸ್ಯೆಗಳನ್ನೇ ಮರೆತಿಗರು. ಹೆಣ್ಣನ್ನು ತಮ್ಮ ಬಾಯಿ ರುಚಿಗೆ ಹಣ್ಣಿನ ಹಾಗೆ ಬಳಸುವ ಈ ಜನ ಹೆಣ್ಣು ಈ ದೇಶದ ಮಣ್ಣು ಎಂಬುದನ್ನೇ ಮರೆತಿಗರು. ಗೊತ್ತಾಯ್ತಾ? ಇಷ್ಟು ಚೆನ್ನಾಗಿದೆ ನೋಡಿ. ನಾವು ಹೆಣ್ಣನ್ನು ಒಂದು ದೈವ, ಇದರಿಂದ ನಾವು ದೇವತೆ ಅಂತ ನಾವು ನಮ್ಮ ದೇಶದಲ್ಲಿ ಪೂಜೆ ಮಾಡ್ತೀವಿ. ಆದರೆ ಅವ್ರೂ ಅದೇ ಥರ ಇರಬೇಕು. ಗೊತ್ತಾಯ್ತಾ? ದೈವ ಸಂಭೂತಾರವೋ ಅವರು, ಅದರಂತೆಯೇ ಅವರೂ ಇರಬೇಕು. ಗೊತ್ತಾಯ್ತಾ? ಅವ್ರಿಗೆ ನಾವು ಬೆಲೆ ಕೊಡಲೇಬೇಕು. ಒಂದು ಮನುಷ್ಯ ಒಂದು ಹೆಣ್ಣಿನ ಜನ್ಮದಿಂದಲೇ ನಾವು ಹುಟ್ಟು ಬಂದಿರೋದು. ಆ ಹುಟ್ಟಬೇಕಾದ್ರೆ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನು ನಾವು ಅರಿತ್ಕೋಬೇಕು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು 26ನೇ ಅಧ್ಯಾಯ, ಮಾಘಪುರಾಣದ 26ನೇ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿः ಸೀದಸಾದನಂ. ವಂಗದೇಶವನ್ನು ಸೂರ್ಯವಂಶದ ರಾಜರಾದ ಸುಲಕ್ಷಣ ಮಹಾರಾಜನು ಪರಿಪಾಲಿಸುತ್ತಿದ್ದನು. ಆತನಿಗೆ 100 ಜನ ಹೆಂಡತಿಯ ಇದ್ದರು. ಆತ ಮಹಾಧೈರ್ಯವಂತ, ಶಕ್ತಿವಂತ, ಧರ್ಮಪಾಲಕ. ತನ್ನ ಪ್ರಜೆಗಳಿಗೆ ಯಾವುದೇ ರೀತಿಯ ಆಪತ್ತುಗಳು ಎದುರಾದರೂ ತನ್ನದಾಗಿ ಭಾವಿಸಿ ಅದಕ್ಕೆ ತಕ್ಕ ನಿವಾರಣೋಪಾಯಗಳನ್ನು ಮಾಡುತ್ತಿದ್ದ. ಸುಲಕ್ಷಣ ಮಹಾರಾಜ ರಾಜಾದಿರಾಜನಾದರೂ ಎಷ್ಟೇ ಸಂಪತ್ತು ಉಳ್ಳವನಾಗಿದ್ದರೂ ಏನು ಪ್ರಯೋಜನ? ಆ ಪುತ್ರ ಗತಿರ್ನಾಸ್ತಿ ಎಂಬಂತೆ ಪುತ್ರ ಸಂತಾನವಿಲ್ಲದೆ ಇದ್ದುದರಿಂದ ತನಗೆ ಸದ್ಗತಿ ಇಲ್ಲವಲ್ಲ. ಅಲ್ಲದೆ ತನ್ನ ವಂಶವು ಹೇಗೆ ಅಭಿವೃದ್ಧಿ ಹೊಂದುವುದು? ತನ್ನೊಂದಿಗೆ ವಂಶ ನಿರ್ವಂಶವಾಗಿಬಿಡುವುದೇ ಎಂದು ಕೊರಗುತ್ತಿದ್ದನೋ. ಒಂದು ದಿನ ಆತ ರಥವನ್ನೇರಿ ನೈಮಿಷಾರಣ್ಯದಲ್ಲಿ ಮಹಾ ತಪಸ್ವಿಗಳಾಗಿರುವ ಪ್ರದೇಶಕ್ಕೆ ಹೋದನು. ಅಲ್ಲಿ ತಪೋಧನನೆಲ್ಲರೂ ತಪಸ್ಸನ್ನು ಮಾಡುತ್ತಿದ್ದರು. ಸುಲಕ್ಷಣ ಮಹಾರಾಜನು ಅವರಿಗೆ ನಮಸ್ಕರಿಸಿ ಹೀಗೆಂದರು: ಮುನಿಶ್ರೇಷ್ಠರೇ, ನಾವು ವಂಗದೇಶಾಧಿಪತಿ ನನ್ನನ್ನು ಸುಲಕ್ಷಣ ಎನ್ನುತ್ತಾರೆ. ನನಗೆ 100 ಜನ ಮಡದಿಯರೋ, ಆದರೇನು ಒಂದು ಸಂತಾನವಾದರೂ ಆಗಲಿಲ್ಲ. ನನಗೆ ಪುತ್ರ ಸಂತಾನವಾಗುವಂತೆ ಆಶೀರ್ವದಿಸಿ ಎಂದು ಅಂಜಲಿಬದ್ಧನಾಗಿ ಪ್ರಾರ್ಥನೆ ಮಾಡ್ಕೊತಾನೆ. ಮಹಾರಾಜನ ಮಾತಿಗೆ ಋಷಿ ಶ್ರೇಷ್ಠರೆಲ್ಲ ಅನುಕಂಪಗೊಂಡು, ರಾಜ, ನೀನು ಸಂತಾನಹೀನನಾಗುವುದಕ್ಕೆ ಕಾರಣವೇನೆಂದರೆ ಪೂರ್ವಜನ್ಮದಲ್ಲಿ ನೀನು ಸೌರಾಷ್ಟ್ರವನ್ನು ಆಳುತ್ತಿದ್ದೆ. ಆ ಜನ್ಮದಲ್ಲಿ ಒಂದು ಮಾಘ ಸ್ನಾನವನ್ನು ಮಾಡಲಿಲ್ಲ, ಒಂದು ದಾನವನ್ನಾದರೂ ಕೊಡಲಿಲ್ಲ. ಕೇವಲ ಒಬ್ಬ ಬ್ರಾಹ್ಮಣನಿಗೆ ಕುಂಬಳಕಾಯಿ ದಾನ ಮಾಡಿದ್ದರೂ ಸಹ ಈ ಜನ್ಮದಲ್ಲಿ ಪುತ್ರ ಸಂತತಿಯಾಗುತ್ತಿತ್ತು. ಯಾರು ಮಾಘ ಮಾಸದಲ್ಲಿ ಶುದ್ಧ ಸಪ್ತಮಿಯ ದಿನ ಕೂಷ್ಮಾಂಡ ದಾನವನ್ನು ಮಾಡುವರೋ ಅವರಿಗೆ ಖಂಡಿತವಾಗಿಯೂ ಪುತ್ರ ಸಂತಾನವಾಗುತ್ತದೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಹೇಳಿ ಒಂದು ಫಲವನ್ನು ಮಂತ್ರಿಸಿ ರಾಜನಿಗೆ ಕೊಟ್ಟು, ಇದನ್ನು ನಿನ್ನ ಮಡದಿಗೆ ಸೇವಿಸುವಂತೆ ತಿಳಿಸು ಎಂದು ಹೇಳಿದನು. ರಾಜನು ಫಲವನ್ನು ಮಹಾಭಾಗ್ಯವೆಂದು ಕಣ್ಣಿಗೊತ್ತಿಕೊಂಡು ಅರಮನೆಗೆ ಹೋದನು. ಪತಿಯ ಬರುವಿಕೆಯನ್ನು ಕಂಡು ಪಟ್ಟಮಹಿಷಿಯ ಎಲ್ಲರೂ ಎದುರುಗೊಂಡು ಮಂಗಳಾರತಿ ಮಾಡಿ ಆಯಾಸ ಪರಿಹರಿಸಿಕೊಂಡು ರಾಜನು ತಾನು ತಂದಿರುವ ಪಂತ್ರಫಲದ ಕುರಿತು ಹೇಳಿ ಭೋಜನಾನಂತರ ಸೇವಿಸುವಂತೆ ಹೇಳಿ ತನ್ನ ಕೊಠಡಿಯಲ್ಲಿ ಜೋಪಾನ ಮಾಡಿ ತಾನು ಭೋಜನಕ್ಕೆ ಪತ್ನಿಯೊಂದಿಗೆ ಹೊರಟು ಹೋದನು. 100 ಮಡದಿಯಲ್ಲಿ ಕಡೆಯ ಪತ್ನಿಗೆ ಅತ್ಯಾಸೆ ಉಂಟಾಗಿ ಎಲ್ಲವನ್ನೂ ತಾನೇ ತಿನ್ನಬೇಕೆಂದು ಉದ್ದೇಶಿಸಿ ರಹಸ್ಯ ಮಾರ್ಗದ ಮೂಲಕ ರಾಜನ ಮಲಗುವ ಕೋಣೆಗೆ ಹೋಗಿ ಆ ಫಲವನ್ನು ಸೇವಿಸಿ ಏನನ್ನೂ ಅರಿಯದವಳಂತೆ ಎಲ್ಲರೊಡನೆ ಸೇರಿ ಅಡ್ಡಾಡುತ್ತಿದ್ದಳೋ. ಸುಲಕ್ಷಣ ಮಹಾರಾಜ ಆತನ ಮಡದಿಯರು ಭೋಜನ ಮಾಡಿ ಮಂತ್ರಿಸಿದ ಫಲದ ಬಳಿ ಬಂದರು. ಬಂಗಾರದ ತಟ್ಟಿಯಲ್ಲಿ ಇಟ್ಟಿದ್ದ ಫಲ ಕಾಣಿಸಲಿಲ್ಲ. ರಾಜನಿಗೆ ಎಲ್ಲದ ಕೋಪ ಬಂದು ಸಿಂಹಗರ್ಜನೆ ಮಾಡಲು ಎಲ್ಲರೂ ತಮಗೇನು ತಿಳಿದಿಲ್ಲವೆಂದು ಪ್ರಮಾಣ ಮಾಡಿ ಹೇಳ್ಬಿಡ್ತಾರೆ. ತುಂಬ ಕಷ್ಟಪಟ್ಟು
ಮಹಾಮುನಿಗಳು ಅನುಗ್ರಹದಿಂದ ಗಳಿಸಿದ ಮಂತ್ರಪುಲವು ಕೈಯಾರೇ ಕಳೆದುಕೊಂಡನಲ್ಲ ಎಂದು ಕೊರಗುತ್ತ ರಾಜ ಮಂಚ ಹಿಡಿದು ಮಂತ್ರಫಲವನ್ನು ತಿಂದ ಕಿರಿಯ ಹೆಂಡತಿ ಗಂಡನ ಬಳಿಗೆ ಬಂದು, ನಾಥ, ನನ್ನ ಆಸೆಯಿಂದಾಗಿ ಆ ಫಲವನ್ನು ನಾನೇ ತಿಂದುಬಿಟ್ಟೆ, ಕ್ಷಮಿಸು ಎಂದು ಬೇಡಿಕೊಂಡಳು. ಆಗ ರಾಜ ಸ್ವಲ್ಪ ತೃಪ್ತಿಗೊಂಡು, ವಂಶೋದ್ಧಾರಕ ಎಲ್ಲಾದರೂ ಹುಟ್ಟಬಲ್ಲ ಎಂದು ಸಮಾಧಾನ ಮಾಡಿಕೊಂಡು ಆಕೆಯನ್ನು ಅಕ್ಕರೆಯಿಂದ ನೋಡಿದ. ಕನಿಷ್ಠ ಪತ್ನಿ ಗರ್ಭವತಿಯಾಗಿ ನವಮಾಸ ತುಂಬಲು ಉಳಿದ ಪತ್ನಿಯರು ಹಸುವಿಂದ ಸಹಿಸಲಾರದೆ ಹೋದರು. ಆಕೆ ಪುತ್ರವತಿಯಾದಲ್ಲಿ ರಾಜ ತಮ್ಮನ್ನು ನೋಡುವುದಿಲ್ಲವೆಂದು ಯೋಚನೆ ಮಾಡಿ ಆಕೆಯ ಗರ್ಭ ಕೆಡುವಂತೆ ಆಕೆ ಸೇವಿಸುವ ಆಹಾರದಲ್ಲಿ ಔಷಧವನ್ನು ಬೆರೆಸಿಟ್ಟರೋ. ವರಪುತ್ರನು ಹುಟ್ಟುತ್ತಿದ್ದಾನೆ, ಆದ್ದರಿಂದ ಗರ್ಭದಲ್ಲಿನ ಶಿಶುವಿಗೆ ಯಾವ ಅಪಾಯವೂ ಉಂಟಾಗಲಿಲ್ಲ. ಆದರೆ ಔಷಧದ ತೀವ್ರತೆಯಿಂದ ಆಕೆಗೆ ಹುಚ್ಚು ಹಿಡಿಯಿತು. ಆ ಹುಚ್ಚಿನಿಂದಾಗಿ ಒಂದು ದಿನ ರಾತ್ರಿ ಆಕೆ ಕಾಡಿಗೆ ಹೋಗಿಬಿಟ್ಟಳು. ಆಕೆ ತುಂಬು ಗರ್ಭವತಿಯಾಗಿದ್ದರಿಂದ ಆ ಕಾಡಿನಲ್ಲೇ ಒಂದು ಬಂಡೆಗಲ್ಲಿನ ಮೇಲೆ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಆಕೆ ಎತ್ತ ಕಡೆ ಒಂದು ಹುಲಿ ಕಾಯುತ್ತಿದ್ದರಿಂದ ಅದು ತಕ್ಷಣ ಹೆರಿಗೆ ವಾಸನೆಯ ಸುಳಿವರಿತು ಬಂದು ಆಕೆಯನ್ನು ಕೊಂದು ತಿಂದು ಹಾಕಿಬಿಟ್ಟಿತು. ಎಳೆಯ ಮಗು ರಕ್ತದ ಕಲೆಗಳಿಂದ ಅನಾಥವಾಗಿ ಅಳುತ್ತಿತ್ತು. ರಾಜಹಂಸಗಳು ಆಹಾರಕ್ಕಾಗಿ ತಿರುಗಾಡುತ್ತಿದ್ದ ಆ ರಾಜಶಿಶುವನ್ನು ನೋಡಿ ಬಳಿ ಒಂದು ರೆಕ್ಕೆಗಳಿಂದ ಆ ಕಂದನ ತೇವವನ್ನಾಗಿಸಿ ಅವುಗಳ ಮೂಗಿನಿಂದ ಮೃದುವಾದ ಹುಲ್ಲು ತಂದು ಹಾಸಿ ಅದರ ಮೇಲೆ ಮಲಗಿಸಿದವು. ಆ ಕಂದನಿಗೆ ಜೇನು ಹಣ್ಣುಗಳನ್ನು ತಿನ್ನಿಸುತ್ತಾ 1 ವರ್ಷದವರೆಗೂ ಬೆಳೆಸಿದವು. ಬೇಸಿಗೆ ಕಾಲ ಬರುತ್ತಿದ್ದಂತೆ ಅಲ್ಲಿ ಅವುಗಳಿಗೆ ನೀರು ಸಿಗುವುದರಿಂದ ಬಾಲಕನನ್ನು ತೆಗೆದುಕೊಂಡು ಸ್ವಲ್ಪ ದೂರದಲ್ಲಿದ್ದ ತಮ್ಮ ಜಾತಿಯ ಹಂಸಗಳಿಗೆ ಒಪ್ಪಿಸಿ ಹೊರಟು ಹೋದವೋ. ಆ ಹಂಸಗಳು ಬಾಲಕನಿಗೆ ಬೇಕಾದ ಹಣ್ಣು, ಜೇನು, ರಸ ಮುಂತಾದವುಗಳನ್ನು ತಂದು ಬೆಳೆಸುತ್ತಿದ್ದಾಗ ಓರ್ವ ತಪಸ್ವಿ ತನ್ನ 2 ಮಡದಿಯೊಂದಿಗೆ ಬಂದು ಆ ಕೊಳದಲ್ಲಿ ಸ್ನಾನ ಮಾಡಿ ಉಡುಪುಗಳನ್ನು ಬದಲಾಯಿಸಿಕೊಳ್ಳುತ್ತಿದ್ದಾಗ ಹಂಸಗಳೊಂದಿಗೆ ಕೂಡಿ ತಪ್ಪು ಹೆಜ್ಜೆಗಳನ್ನು ಹಾಕುತ್ತಾ ಕೊಳದ ಬಳಿಗೆ ಬರುತ್ತಿದ್ದ ಬಾಲಕನನ್ನು ನೋಡಿ ಅಕ್ಕರೆಯುಂಟಾಗಿ ತಮ್ಮ ಜೊತೆಗೆ ಕರೆದೊಯ್ದರು. ರಾಜಕುಮಾರನು ಅವರ ಆಶ್ರಮದಲ್ಲಿ 3 ವರ್ಷಗಳನ್ನು ಕಳೆದನು. ಸ್ವಲ್ಪ ಮಾತುಗಳೂ ಬರುತ್ತಿವೆ. ಅವನನ್ನು ನೋಡಿ ನನ್ನ ಸವತಿ ಮಗ ಎಂದು ಹಿರಿಯ ಮಡದಿಗೆ ಅಸೂಯೆ ತಲೆದೋರಿತು. ಮಗು ಸಾಯಂಕಾಲ ಸಮಯದಲ್ಲಿ ಆಡುತ್ತಿದ್ದಾಗ ಅವನನ್ನು ಎತ್ತಿಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದಳು. ಗಂಡ ಬಂದು ಮಗುವೆಲ್ಲಿ ಎಂದು ಕೇಳಿದರೂ ಸಹ ಹೇಳಲಿಲ್ಲ ಆ ದುಷ್ಟ ಹೆಂಗಸು. ಗೊತ್ತಾಯ್ತಾ? ನಾವು ಯಾವುದೇ ಆದ್ರೂ ಇನ್ನೊಬ್ಬರಿಗೆ ಕೇಡು ಬಯಸಬಾರ್ದು. ಮೊದಲಿಂದಲೂ ಇದು ಕೇಡೇ ಬಯಸ್ಕೊಂಡು ಬಂದಿದ್ದಾರೆ, ಆದರೆ ಬಯಸಬಾರ್ದು. ಇವತ್ತಿಗೆ 26ನೇ ಅಧ್ಯಾಯ ನಾವು ಮಾಘ ಪುರಾಣದ ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 24/2/2025 ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ. ಗೊತ್ತಾಯ್ತಾ? ತಿಥಿ ಏಕಾದಶಿ, ಬೆಳಿಗ್ಗೆ 10:31. ನಕ್ಷತ್ರ ಪೂರ್ವಾಷಾಢ, 6 ಗಂಟೆ ಹಗಲು 6 ಗಂಟೆ 4:18. ಮಳೆ ಶತಭಿಷ 2ನೇ ಪಾದ. ರಾಹುಕಾಲ 8:12ರಿಂದ 9:40. ಗುಳಿಕ ಕಾಲ 2 ಗಂಟೆ 6 ನಿಮಿಷದಿಂದ 3:34 ತನಕ ಇದೆ. ಯಮಗಂಡ ಕಾಲ 11:09ರಿಂದ 11 ಗಂಟೆ 9 ನಿಮಿಷದಿಂದ 1 ಗಂಟೆ 2 ಗಂಟೆ 37 1 ಗಂಟೆ 37 ನಿಮಿಷ ತನಕ ಇದೆ. ಗೊತ್ತಾಯ್ತಾ? ಅದರಿಂದ ನಾವು ಇವತ್ತು ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಈಗ ಮಾಘ ಮಾಸ ಆಗಿರೋದ್ರಿಂದ ಎಲ್ಲರೂ ಮಾಘಪುರಾಣ ಕೇಳಿ, ಒಂದು ಮಾಘ ಮಾಸದಲ್ಲಿ ಒಂದು ನದಿಗೆ ಹೋಗಿ ಸ್ನಾನ ಮಾಡಿ ನೀವು ಕೇಳಿದ್ದನ್ನು ಭಗವಂತ ಕರುಣಿಸ್ತಾನೆ. ನಮಸ್ಕಾರಗಳು.